ತಡ ಆಗಿದೆ. ಆದರೆ ಒಂದೆರಡು ಮಾತುಗಳು ನಾನು ಇಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ನಮ್ಮೆಲ್ಲರ ಮುಂದೆ ಆಸೀನರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮತ್ತೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಗೆಲ್ರಿಗೂ ಮಾರ್ಗದರ್ಶನ ನೀಡಿ ಈಗ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂತ ಶ್ರೀಯುತ ಟಿ.ಬಿ. ಜಯಚಂದ್ರ ಸಾಹೇಬ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಈಶ್ವರ್ ಅವರೇ, ಹಾಗೆ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸರ್ವ ಸದಸ್ಯರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹುಣಸೆಹಳ್ಳಿ ಶಶಿಯಣ್ಣ, ಇಲ್ಲಿ ಶಶಿಧರ್ ಗೌಡ್ರು, ಎಲ್ಲ ಗೋಮು ನಾಗರಾಜ್ ಸರ್, ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಸಾರ್ವಜನಿಕರು ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಹಂದಿಕುಂಟೆಲಿ ನಮ್ದು ಸಾಹೇಬ್ರ ಪ್ರೋಗ್ರಾಮ್ ಆಕ್ಚುಲಿ ಅಲ್ಲಿ ಶೆಡ್ಯೂಲ್ ಆಗಿದ ಪ್ರಕಾರ ಅಲ್ಲಿ ಊಟ ಮುಗಿಸಿ ಇಲ್ಲಿಗೆ ಬರ್ಬೇಕಾಯ್ತು. ಹಂದಿಕುಂಟೆಗೆ ಹೋಗೋದು ಕೂಡ ಇವತ್ತಿನ ನಂಬರ್ ಆಫ್ ಕಾರ್ಯಕ್ರಮಗಳು ಜಾಸ್ತಿ ಇದ್ದಿದ್ರಿಂದ ಅಲ್ಲಿಗೆ ಹೋಗೋದು ಸ್ವಲ್ಪ ತಡ ಆಯ್ತು. ಬಟ್ ಹಂದಿಕುಂಟೆ ಮುಗಿಸಿ ಊಟ ಎಲ್ಲರೂ ಅಲ್ಲಿ ಊಟಕ್ಕೆ ಕರಿತಾ ಇದ್ರು ಸಾಹೇಬ್ರು, ಇಲ್ಲ ಅಲ್ಲಿ ಜನ ಕಾಯ್ತಿದಾರೆ, ನಾನು ಊಟ ಮಾಡ್ತಾ ಕುತ್ಕೊಂಡ್ರೆ ಇನ್ನೊಂದು ಅವರ್ ಲೇಟ್ ಆಗುತ್ತೆ, ಈಗಾಗ್ಲೇ ತಡ ಆಗಿದೆ ಅಂತಂದೇಳಿ ಈ ಇಳಿ ವಯಸ್ಸಿನಲ್ಲಿ ಅವರು ಜನಗಳನ್ನ ಕಾಯಿಸಬಾರ್ದು ಅಂತ ಬಂದಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಮತ್ತೆ ತುಂಬಾ ಅಂದ್ರೆ ಅವ್ರನ್ನ ಮೆಚ್ಕೊಳ್ಳೋಕೆ ಸಾವಿರಾರು ರೀಸನ್ಸ್ ಇದೆ. ಈಗ ಆಲ್ರೆಡಿ ಎಲ್ಲ ಮಾತಾಡಂತೆಲ್ಲ ನಮ್ ಗೌಡಪ್ಪರು, ಶಶಿಧರ್ ಗೌಡ್ರು ಎಲ್ಲ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಜನಗಳು ಇರುವಾಗ ಕಾಯಿಸಬಾರ್ದು. ಇದು ಇಂತ ಅನೇಕ ನಿದರ್ಶನಗಳು ನಾನು ಸಾಹೇಬ್ರ ಜೊತೆ ಬೇರೆ ಬೇರೆ ದಿನಗಳಲ್ಲಿ ಕಾರ್ಯಕ್ರಮಗಳು ನೋಡ್ತಾ ಇರ್ತೀನಿ. ಬಟ್ ಈಗ ನಾನು ಈ ಏಜ್ ಅಲ್ಲಿ ನನಗೇನೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೆ ತಲೆ ಸುತ್ತಾ ಇತ್ತು ಅಂತ. ಪಾಪ ಅವ್ರು ದಿನ ಅದೇ ಪರಿಸ್ಥಿತಿಲಿ ಇರ್ತಾರೆ. ನಾನ್ ದಿನ ಬೇರೆ ಬೇರೆ ಮುಖಂಡರ ಹತ್ರ ಜಗಳ ಆಡ್ತಿದ್ದೆ, ಸರ್ ನೀವು ಊಟ ಮಾಡಕ್ ಬಿಡದೆ ಕಾರ್ಯಕ್ರಮ ಕೇಳ್ಕೊಂಡು ಹೋಗ್ತೀರಂತ. ಇವತ್ತು ನಮ್ ಕಾರ್ಯಕ್ರಮಗಳಿಂದ ನಿಮ್ಗೆ ಊಟ ತಪ್ಪಿಸ್ಬಿಟ್ಟಿದ್ದೀವಿ, ದಯಮಾಡಿ ಕ್ಷಮೆ ಇರ್ಲಿ ಸರ್. ಇದೇ ರೀತಿ ನಾವು ಏನು ಪ್ರಜಾಪ್ರಭುತ್ವ ಮಾನವ ಸರಪಳಿ ಕಾರ್ಯಕ್ರಮ ಮಾಡಿದ್ವಿ. ಅವತ್ತು ಕೂಡ ಏನಾಯ್ತು, ಇಲ್ಲಿ ತಾವರೆಕೆರೆಯಿಂದ CB ಅಗ್ರಹಾರದವರೆಗೆ ನಮ್ದು ಶಿರಾ ಸ್ಟ್ರೆಚ್ ಅಲ್ಲಿ ಜನಗಳದ್ದು ಒಂದು ಮಾನವ ಸರಪಳಿ ಮಾಡಿದ್ವಿ. ಅವತ್ತು ಕೂಡ ಏನಾಯ್ತು, ಉದ್ಘಾಟನಾ ಕಾರ್ಯಕ್ರಮ ಇಲ್ಲ ಆಯ್ತು. ಆದ ನಂತರ ಎಲ್ಲ ಮಾನ್ಯ ಸಚಿವರಾದಿಯಾಗಿ ಎಲ್ಲರೂ ಶಿರಾವರೆಗೆ ಬಂದು ಶಿರಾಯಿಂದ ಮುಂದಕ್ಕೆ ಅಲ್ಲಿ ಅಂದ್ರೆ ತುಮಕೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಇದ್ದಿದ್ರಿಂದ ಹೊರಟ್ರು. ಅವಾಗ ಎಲ್ರು ಅಲ್ಲಿ ಒಂದು ಅಂಬಾರಿ ಬಸ್ ಅರೇಂಜ್ ಆಗಿತ್ತು. ಅವತ್ತು ಕೂಡ ಸಾಹೇಬ್ರು ಎಲ್ಲರೂ ಇನ್ನೇನು ಇಲ್ಲಿಗೆ ಮುಗೀತು, ಜನ ಅಲ್ಲಲ್ಲೇ ಈಗ ಆಲ್ರೆಡಿ ಎಲ್ಲ ಡಿಸ್ಪರ್ಸ್ ಆಗಿದ್ದಾರೆ, ಅಲ್ಲಲ್ಲೇ ಒಂದು 10 ಜನ 20 ಜನ ಇರ್ಬೋದು, ಇನ್ನೇನಿಲ್ಲೇ ಶಿರಾದಲ್ಲಿ ಸ್ಟಾಪ್ ಮಾಡೋಣ ಅಂತ ಕೆಲವರು ವಾದ. ಸರ್ ಇಲ್ಲ ಸರ್, ಜನ ಪಂಚಾಯತ್ ವ್ಯಾಪ್ತಿಗಳಲ್ಲೇ ಅಲ್ಲಿ ಕಾಯ್ತಾ ಇದಾರೆ ಅಂತ ಅಂದಾಗ 5 ಜನ ಇರ್ಲಿ 10 ಜನ ಇರ್ಲಿ ಹರೀಶ್ ಹೋಗ್ ಬರೋಣ ಅಂತ ಸಾಹೇಬ್ರು ಸೀದಾ ಟೋಲ್ವರೆಗೆ, ಎಲ್ಲಿ ಕರ್ಜೀವನಹಳ್ಳಿ ಟೋಲ್ವರೆಗೆ ಹೋಗಿ ಎಲ್ರೂನು ವಿಶ್ ಮಾಡಿ ಎಲ್ರೂನು ಮಾತಾಡ್ಸ್ಕೊಂಡು ಅಲ್ಲಿ ಮತ್ತೆ ತರೂರು ಗ್ರಾಮ ಪಂಚಾಯತಿ ಅಂತ್ಯ ಮಾಡಿ ಅಲ್ಲಿ ಎಲ್ಲರ ಜೊತೆ ಒಂದು ಫೋಟೋ ಸೆಷನ್ ಮಾಡಿ ಆಮೇಲೆ ಟಿಫನ್ ಬಂದ್ರು. ಅಂದ್ರೆ ಜನ ಕಾಯ್ತಾ ಇರೋ ಒಬ್ಬ ಜನನಾಯಕ, ಒಬ್ಬ ಲೀಡರು ಅಥವಾ ಒಬ್ಬ ಮಾನ್ಯ ಶಾಸಕರಿಗೆ 50 ವರ್ಷ ರಾಜಕೀಯ ಮಾಡಿದಾರೆ ಅಂದ್ರೆ ಈ ಅವರು ಸಾರ್ವಜನಿಕರ ಬಗ್ಗೆ ಅವ್ರ ಒಳಗಡೆ ಒಂದು ನೈಜವಾಗಿ ಜೆನ್ಯೂನ್ ಆಗಿರ್ತಕ್ಕಂಥ ಇಂಥ ಕಾಳಜಿನ ಅವ್ರನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ನಾನಾದ್ರೂ ಬಯಸ್ತೇನೆ. ಸೊ ಅಂತ ಸಾರ್ವಜನಿಕರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸನ್ಮಾನ್ಯ ಶಾಸಕರನ್ನ ಪಡೆದಂತ ಶಿರಾ ಕ್ಷೇತ್ರದ ಜನತೆ ಹಾಗೂ ನಾವೆಲ್ಲ ನಿಜಕ್ಕೂ ಒಂದು ರೀತಿ ನಾವು ಭಾಗ್ಯವಂತರು ಅಂತ ನಾನು ಭಾವಿಸ್ತಾ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ಮಾತನಾಡಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಕಟ್ಟಡದ ಶಂಕುಸ್ಥಾಪನೆ. ಹಾಗೆ ನಮ್ಮ ಗೌಡಪ್ಪ ಅವರು ಹೇಳಿದ್ರು, ಲೈಬ್ರರಿ ಓಪನಿಂಗ್ ಬಂದಾಗ ಇಟ್ಟಂತ 3 ಬೇಡಿಕೆಗಳು 3ಕ್ಕೆ 3 ಇವತ್ತು ಈಡೇರುವಂತ ಕಾಲಘಟ್ಟ ಒದಗಿ ಬಂದಿದೆ ಅನ್ನೋದು ಅದು ಸಾಮಾನ್ಯವಾದ ವಿಷಯ ಅಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ನೋಡೋದೇನಂದ್ರೆ ಆಯ್ತು ಮಾಡ್ತೀನಿ ಅನ್ನೋಂತ ಏನು ಆಶಯದ ನುಡಿಗಳು ತುಂಬಾ ಸುಲಭವಾಗಿ ಬರ್ತವೆ. ಆದ್ರೆ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ, ಅದನ್ನ ಕೊನೆ ಅಂತಿಮ ಘಟ್ಟಕ್ಕೆ ಲಾಜಿಕಲ್ ಎಂಡ್ ಕರ್ಕೊಂಡೋಗಿ ತಗೊಂಡೋಗಿ ಎಲ್ಲಾ ದಾರಿ ಹುಡುಕಿ ಅಲ್ಲಿ ಅವಕಾಶ ಇದೆಯೋ ಇಲ್ವೋ, ಅನುದಾನ ಇದೆಯೋ ಇಲ್ವೋ, ಎಲ್ಲದನ್ನು ಆಲೋಚನೆ ಮಾಡಿ ಅಂತಿಮ ಘಟ್ಟಕ್ಕೆ ತಗೊಂಡೋಗಿ ಅನುಷ್ಠಾನ ಅಂತ ಮುಟ್ಸೋದಕ್ಕೆ ಬೇಕಾದಂತ ಚಾಕಚಕ್ಯತೆ, ಬುದ್ಧಿವಂತಿಕೆ ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಅದನ್ನ ಮಾಡ್ಲೇಬೇಕು ಅನ್ನೋಂತ ಒಂದು ಸಂಕಲ್ಪ, ಹಾಗೇನೆ ಸಾರ್ವಜನಿಕರ ಬಗ್ಗೆ ಆ ಕಾಳಜಿ, ಅದು ಎಲ್ಲಾನು ಒಟ್ಟಾಗಿ ಒಂದು ಮಿಕ್ಸ್ಚರ್ ಆಗಿ ಸಾಹೇಬ್ರಲ್ಲಿ ಇರೋದಕ್ಕೆ ಮಾತ್ರ ಆ ರೀತಿ ಕೊಟ್ಟಂತ ಎಲ್ಲ ಮಾತುಗಳು ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಈಡೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ
ಈ ಗ್ರಾಮ ಪಂಚಾಯತಿ ಕಟ್ಟಡ ಏನಿವತ್ತು ಇವತ್ತು ಈ ಇಷ್ಟು ಲೇಟ್ ಆಗೋದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಏನಂದ್ರೆ ಈ ಕಾರ್ಯಕ್ರಮಗಳು ನನ್ನನ್ನ ಕಾಯಬಾರದು ಹರೀಶ್. ಈಗ ಸೆಷನ್ ಶುರುವಾದ್ರೆ ಮತ್ತೆ ಸೆಷನ್ ಮುಗಿಯೋವರೆಗೂ ನನಗೆ ಬರಕ್ ಆಗತ್ತೋ ಇಲ್ವೋ, ಯಾವ್ಯಾವ್ದು ಭೂಮಿ ಪೂಜೆ ಇದೆ ಅವೆಲ್ಲವೂ ಈ ಸೆಷನ್ಗೆ ಹೋಗೋದಕ್ಕೆ ಮುಂಚೆನೆ ಮುಗಿಸ್ಬಿಡೋಣ ಅಂತಂದೇಳಿ ಇವತ್ತು ಒಂದಿನ ಫುಲ್ ಡೇ ನಿಮಗೆ ಕೊಡ್ತೀವಿ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಅಂತ. ಆದ್ರೂ ಮಧ್ಯದಲ್ಲಿ ಇನ್ನೊಂದೆರಡು ಬೇರೆ ಕಾರ್ಯಕ್ರಮಗಳು ಸೇರಿದ್ರಿಂದ ಸ್ವಲ್ಪ ತಡ ಆಯ್ತು. ಆದ್ರೆ ಇದು ಕೊನೆ ಕಾರ್ಯಕ್ರಮ, ಇವತ್ತಿನ 4ನೇ ಗ್ರಾಮ ಪಂಚಾಯತಿ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ. ಈಗಾಗಲೇ ಮಾನ್ಯ ಶಾಸಕರ ಮುಂದಾಳತ್ವದಲ್ಲಿ ನಾವೇನು ತಾಲೂಕು ಆಡಳಿತ, ಇತರೆ ಇಲಾಖೆಗಳು ಜಾಗ ಕೊಡೋದು ಅಥವಾ ಸಾರ್ವಜನಿಕ ಬಂಧುಗಳು ನಮ್ಗೆ ದಾನ ಕೊಡೋದು, ಮತ್ತೆ ನಮ್ಮ ಎಲ್ಲ PDO ಸಾದಿಯಾಗಿ ಎಲ್ಲ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಅಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇವರೆಲ್ಲ ಸೇರಿ ಹೊಸ ಕಟ್ಟಡಗಳನ್ನ ಮಾಡೋದು, ಈ ರೀತಿ ಈ ಒಂದು ಉತ್ಸಾಹದಲ್ಲಿ ಒಂದು ಸಮರೋಪಾದಿಯಲ್ಲಿ ನಡೀತಾ ಇರೋ ಒಂದು ಮೂಮೆಂಟ್ ಅಲ್ಲಿ ಹತ್ತತ್ರ ಒಂದು 13-14 ಬಿಲ್ಡಿಂಗ್ ನಾವೀಗ ಆಲ್ರೆಡಿ ಹೊಸದಾಗಿ ಲೋಕಾರ್ಪಣೆ ಮಾಡಿದ್ವಿ. ಮತ್ತೆ ಇನ್ನೊಂದು 4-5 ಇನ್ನೊಂದು ತಿಂಗಳಲ್ಲಿ ಮುಗಿದು ಲೋಕಾರ್ಪಣೆಗೊಳ್ಳೋ ಅಂತ ಹಂತದಲ್ಲಿದ್ದಾವೆ. ಈಗ ಇವತ್ತು 4 ಹೊಸ ಪಂಚಾಯತಿ ಕಟ್ಟಡಗಳಿಗೆ ನಾವಿವತ್ತು ಭೂಮಿ ಪೂಜೆ ಮಾಡಿದೀವಿ. ಆಗ್ಲೇ ಗೌಡಪ್ಪ ಅವ್ರು ಹೇಳ್ತಾ ಅನೇಕ ಜನರನ್ನ ಸ್ಮರಿಸಿದ್ರು. ಎಲ್ಲ ಒಳ್ಳೆ ಕೆಲಸಗಳು ಅನೇಕ ಒಳ್ಳೆಯ ಮನಸ್ಸುಗಳ ಸಂಕಲ್ಪ ಬಲದ ಪ್ರತಿಫಲ ಅಂತ ನಾನು ಯಾವತ್ತು ನಂಬಿದವನು. ಅದೆಲ್ಲರೂ ಅಂತ ಎಲ್ಲ ಒಳ್ಳೆ ಉದ್ದೇಶಗಳ ಮುಂದಾಳತ್ವ ಅವರು ಮುಂದೆ ನಮ್ಮ ದಾಪುಗಾಲ್ ಆಗ್ತಾ ಹೋದಂಗೆ ಮಾನ್ಯ ಶಾಸಕರು ನಾವೆಲ್ಲ ಅವ್ರ ಹಿಂದೆ ಅವ್ರ ಜೊತೆಗಿದ್ದಾಗ ಅನೇಕ ಒಳ್ಳೆಯ ಘಟನೆಗಳು, ಒಳ್ಳೆಯ ಬೆಳವಣಿಗೆಗಳು, ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಅದೇ ರೀತಿ ಅವರ ಸಹಕಾರ ನಮ್ಮೆಲ್ಲರಿಗೆ ಮುಂದುವರಿಲಿ. ಈಗಾಗಲೇ ನಾನು ಹೇಳ್ದಂಗೆ ಹೊಸದಾಗಿ ಆಗಿರ್ತಕ್ಕಂಥ ಎಲ್ಲ 10-15 ಕಟ್ಟಡಗಳು ಏನಿದೆ ಆ ಎಲ್ಲ ಕಟ್ಟಡಗಳಿಗೂ 10 ಲಕ್ಷ, 12 ಲಕ್ಷ, 13 ಈ ರೀತಿ ಅವರ ಅನುದಾನದಲ್ಲಿ ಎಲ್ಲ ಕಟ್ಟಡಗಳಿಗೂ ಈಗ ಆಲ್ರೆಡಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇದಿನ್ನು ಇವತ್ತು ಭೂಮಿ ಪೂಜೆ ನಡೀತಾ ಇದೆ, ಆದ್ರೆ ಈ ಕಟ್ಟಡಕ್ಕೂ ಸೇರಿ ಮತ್ತೆ ಈಗ ಅಂದಿಕುಂಟೆ ಮುಗಿಸ್ಕೊಂಡು ಬಂದ್ರೆ ಅಲ್ಲಿಗೂ ಸೇರಿ ಎಲ್ಲ ಕಟ್ಟಡ ಇವತ್ತು ಭೂಮಿ ಪೂಜೆ ಆಗಿರೋ ಎಲ್ಲ 4 ಕಟ್ಟಡಗಳಿಗೆ ಆಲ್ರೆಡಿ ಸಾಹೇಬರು ಅನುದಾನದಲ್ಲಿ 10 ಲಕ್ಷ, 8 ಲಕ್ಷ ಈ ರೀತಿ ಆಲ್ರೆಡಿ ಅವರು ಮಂಜೂರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಆಲ್ರೆಡಿ ಎಸ್ಟಿಮೇಟ್ಸ್ ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ನಮ್ಮ PRED ಇಂಜಿನಿಯರಿಂಗ್ ಪ್ರಿಪೇರ್ ಆಗಿದೆ, ಏನೇನು ಯಾವ ಕಾಂಪೋನೆಂಟ್ ಆ ಗ್ರಾಂಟ್ಸ್ ಎಲ್ಲ ಆಗುತ್ತೆ ಅಂತ. ಉಳಿದಂತೆ ನಮ್ಮ ಗ್ರಾಮ ಪಂಚಾಯತಿಯ ನರೇಗಾ ಹಾಗೆ 15ನೇ ಹಣಕಾಸು ಮತ್ತು ಇತರೆ ನಮ್ಮ ಸ್ವಂತ ಅನುದಾನ ಇವನ್ನೆಲ್ಲ ಉಪಯೋಗಿಸ್ಕೊಂಡು ತುಂಬಾ ಉತ್ತಮ ರೀತಿಯಲ್ಲಿ ಆಗ್ಲೇ ನಮ್ಮ ಎಲ್ಲ ಸದಸ್ಯರಾದಿಗೆಲ್ಲ ಹೇಳದಂತೆ ಇದು ಹೋಬಳಿ ಹೆಡ್ ಕ್ವಾರ್ಟರ್, ಇವತ್ತು 2 ಹೋಬಳಿ ಹೆಡ್ ಕ್ವಾರ್ಟರ್, ಹುಲಿಕುಂಟೆ ಮತ್ತೆ ಗೌಡಗೆರೆ. ಸೊ 2 ಹೋಬಳಿ ಹೆಡ್ ಕ್ವಾರ್ಟರ್ ಬಿಲ್ಡಿಂಗ್ಗಳು ಇವತ್ತು ಭೂಮಿ ಪೂಜೆ ಆಗಿದೆ. ಸೊ ಆದಷ್ಟು ಬೇಗ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಟ್ಟಡಗಳು ಬೇಗ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳುವಂತಾಗ್ಲಿ. ಅವನ್ನು ಕೂಡ ಮಾನ್ಯ ಜಯಚಂದ್ರ ಸಾಹೇಬರು ಈ ಭಾಗದ ಎಲ್ಲ ಮುಖಂಡರು ಬಂದು ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಸಾರ್ವಜನಿಕ ಬಂಧುಗಳೆಲ್ಲ ನಮ್ಮ ಅಧಿಕಾರಿ ಮಿತ್ರರು ಸಹ ಒಂದು ಜನಸ್ನೇಹಿ ಆಡಳಿತವನ್ನ ಹೊಸ ಕಟ್ಟಡಗಳಲ್ಲಿ ಕೊಡುವಂತಾಗ್ಲಿ ಅಂತ ಹೇಳ್ತಾ, ಈ ವಯಸ್ಸಿನಲ್ಲೂ ನಮ್ಮೆಲ್ಲರಿಗೂ ಸಾರ್ವಜನಿಕ ಸೇವೆಯಲ್ಲಿರೋ ನಮ್ಮಂತ ಅನೇಕ ಮಂದಿಗೆ ಸ್ಫೂರ್ತಿಯಾಗಿ ಮುನ್ನಡೆತಿರ್ತಕ್ಕಂಥ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.